ಉಡುಪಿಯಲ್ಲಿ ಹೇಗೆ ಕೃಷ್ಣನನ್ನ ನಿಲ್ಲಿಸಿದ್ರು? ಯಾಕೆಂದ್ರೆ ಬಹಳ ಜನಕ್ಕೆ ಉಡುಪಿಯಲ್ಲಿರುವ ಕೃಷ್ಣ ಕೃಷ್ಣನೇ ಅಲ್ಲ, ಅವನು ಸ್ಕಂದ, ಹಾಗೆ ಹೀಗೆ ಅಂತ ಅವರದ್ದೇ ಆದ ಒಂದು ಲಕ್ಷಣಗಳನ್ನಿಟ್ಟುಕೊಂಡು ಹೇಳ್ತಾರೆ. ದ್ವಾರಕೆಯಿಂದ ಕೂಗಿ ಹೇಳಿದ್ದಾನೆ, ನಾನು ಅಲ್ಲಿಂದ ಅಲ್ಲಿಗೆ ಬರಬೇಕು ಅಂತ. ಆ ಜಾಗದಲ್ಲಿ ಗೋಪಿ ಚಂದನದ ಗೆಡ್ಡೆಗಳನ್ನೆಲ್ಲ ವ್ಯಾಪಾರಿಗಳು ಎಲ್ಲ ಕಡೆಗೆ ಕರ್ಕೊಂಡು ಬರ್ತಾ ಇದ್ರು. ಹಡಗು ಮುಳುಗ್ತಾ ಇರತಕ್ಕಂಥ ಸಂದರ್ಭದೊಳಗಡೆ ಅಲ್ಲಿಂದ ಆ ಕೃಷ್ಣ ಪ್ರತಿಮೆ ಹಡಗು ಮುಳುಗಿ ಎಷ್ಟೋ ದಿನ ಆಗಿತ್ತು. ಸಮುದ್ರದಲ್ಲಿ ಮುಳುಗಿದ್ದ ಕೃಷ್ಣನನ್ನೇ ಎತ್ತಿಕೊಂಡು ಬಂದ್ರು. ಹಾಗಾದ್ರೆ ತಿರುಗಿಲ್ಲ ಅದೆಲ್ಲ ಒಡೆದದ್ದು ಒಂದು ಕಥೆ ಒಂದು ವಾದರಾಜರು ಉಲ್ಲೇಖ ಮಾಡ್ತಾರೆ. ಏನು ಅಂದ್ರೆ, ಈ ಕೃಷ್ಣನ ಎದುರುಗಡೆ ಒಂದು ಕಿಂಡಿ ಏನಿತ್ತು ಅದು ಹಾಗೆ ಪ್ರತಿಷ್ಠೆ ಆಗಿತ್ತು. ಹೊರಗಡೆ ಅಲ್ಲಲ್ಲ, ಒಳಗಿದ್ದದ್ದು ಮೊದಲಿಂದನೂ ನವಗ್ರಹ ಕಿಂಡಿ. ಸ್ಪರ್ಶದಿಂದ ಗೋಪಿಸನು ಗಟ್ಟಿಯಾಗಿತ್ತು ಇರಬಹುದು. ಉಡುಪಿಯ ಪ್ರಾಂತದಲ್ಲಿ ಅಷ್ಟಮಠಗಳನ್ನ ಆಚಾರ್ಯರು ಸ್ಥಾಪಿಸಲೇ ಇಲ್ಲ. ಅಂದ್ರೆ ಪದ್ಮನಾಭ ತೀರ್ಥರಿಗೆ ಆಶ್ರಮ ಕೊಟ್ಟದ್ದು ಕೂಡ ಮಧ್ವಾಚಾರ್ಯರೇ ಉಡುಪಿಯಲ್ಲೇ ಕೊಟ್ಟದ್ದು ಅಂತ ಅಲ್ಲಿ ಸ್ಪಷ್ಟವಾದ ಉಲ್ಲೇಖ ಏನು ಇಲ್ಲ. ಅದ್ಭುತವಾದಂತಹ ವರ್ಕ್ಸ್ಗಳು ಅಂದ್ರೆ ಆಚಾರ್ಯ ವರ್ಕ್ಸ್ಗಳು, ಅದ್ರ ಜೊತೆಗೆ ಆಚಾರ್ಯರ ಸತ್ಯವಾದ ಜಗತ್ತು ಅಂತ ಯಾಕೆ ಹೇಳಿದ್ರು, ಅದೇ ತತ್ವವಾದ, ಅದರ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಅದಾದ್ಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ನಾನೀಗ ನಿಮ್ಗೆ ಕೇಳಕ್ಕೆ ಹೊರಟಿರೋದು, ಅನೇಕ ಜನರಿಗೆ ಮಧ್ವಾಚಾರ್ಯರು ಅಂತ ಹೆಸರು ಕೇಳಿದ ತಕ್ಷಣ ಮೊದಲು ನೆನಪಿಗೆ ಬರೋದು ರಜತ ಪೀಠಪುರ, ಅರ್ಥಾತ್ ಉಡುಪಿ ಅಂದ ತಕ್ಷಣ ಅದು ಆಚಾರ್ಯರ ನಾಡು ಅನ್ನೋದು ಒಂದು ದೃಷ್ಟಿಕೋನ, ಒಂದು ಚಿತ್ರಣ, ಅವರ ಆಡುಂಬುಲ. ಅದೇ ಭಾಗದವರು ಆಗಿದ್ದರಿಂದ ಉಡುಪಿಯಲ್ಲಿ ಹೇಗೆ ಕೃಷ್ಣನನ್ನ ನಿಲ್ಲಿಸಿದ್ರು? ಆಚಾರ್ಯರು ಒಂದು ಸರ್ತಿ ಬದರಿಗೆ ಹೋಗಿ ಬಂದ್ರು, ಆಮೇಲೆ ದಕ್ಷಿಣ ನಾಡಿನಲ್ಲೂ ಪರ್ಯಟನೆ ಮಾಡಿದರು. ಜನರಿಗೆ ಒಂದು ನೆಲೆ ಬೇಕು, ಅಂದರೆ ಒಂದು ಪ್ರಾರ್ಥನೆಗೆ ಒಂದು ಸ್ಥಳ ಬೇಕು ಅಂತ, ಒಂದು ಕೇಂದ್ರ ಆಗಬೇಕು ಅಂತ ಬೇಕಿದೆ ಅನ್ನೋದು ಗೊತ್ತಾಯ್ತು ಅವರಿಗೆ. ಅದರ ಜೊತೆಗೆ ಅವರಿಗೆ ಮನಸ್ಸಿನಲ್ಲಿ ಕೃಷ್ಣ ದ್ವಾರಕೆಯಿಂದ ಕೂಗಿ ಹೇಳಿದ್ದಾನೆ, ನಾನು ಅಲ್ಲಿಂದ ಅಲ್ಲಿಗೆ ಬರಬೇಕು ಅಂತ. ಇದು ಒಂದು ಸರ್ತಿ ಪ್ರಸಂಗವಶಾತ್ ನೆನಪಾಯಿತು ಅಂತ ಹೇಳ್ತೇನೆ. ನಮ್ಮ ವಿಶ್ವೇಶತೀರ್ಥ ಗುರುಗಳು ಮೋದಿಜಿಯವರಿಗೆ ನೀವು ಉಡುಪಿಗೆ ಬರಬೇಕು ಅಂತ ಕರೆ ಕೊಟ್ಟರು. ಆಗ ಅವರು ತಕ್ಷಣ ವಾಪಸ್ ಉತ್ತರ ಕೊಟ್ಟದ್ದು, ನಮ್ಮೂರಿನವನೇ ನಿಮ್ಮೂರಿಗೆ ಬಂದಿದ್ದು, ನಾನು ಬರದೇ ಇರ್ತೇನೆ ಅಂತ. ಬ್ಯೂಟಿ. ಅಂದ್ರೆ ಇದು ಎಚ್ಚರ. ಅಂದ್ರೆ ಗುಜರಾತಿನ ಅಲ್ಲಿಂದ ತಾನೇ ಇಲ್ಲಿಗೆ ಬಂದದ್ದು. ಅದು ಮೂಲದಲ್ಲಿ ಹೌದು ಕೂಡ. ಅದರ ಪ್ರಸಂಗವನ್ನ ಸ್ವಲ್ಪ ಇವತ್ತು ಗೊಂದಲ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಮೋದಿಜಿಗೂ ಆ ಪ್ರಮೇಯ ಗೊತ್ತು ನೋಡಿ. ಗೊತ್ತು. ಮೂಲದಲ್ಲಿ ಇದು ಭಾಗವತದಲ್ಲಿ ಬಂದ ಒಂದು ಕಥೆಯ ಲಿಂಕ್ನ ಜೊತೆಗೆ ನಾವು ಇಲ್ಲಿಗೆ ಬರಬೇಕಾಗುತ್ತೆ. ಕೃಷ್ಣನನ್ನ ಬಾಲ್ಯದಲ್ಲಿ ಕಂಡಿರಲಿಲ್ಲ ಯಾರು, ದೇವಕಿ. ಯಾಕಂದ್ರೆ ಪೂರ ಬಾಲ್ಯ ಕಳೆದದ್ದು ಯಶೋದೆಯ ಬಳಿ. ತುಂಬ ವಯಸ್ಸಾದಾಗ ಒಂದು ಸರ್ತಿ ಅವಳಿಗೆ ಯೋಚನೆ ಬಂತು, ಕೃಷ್ಣನನ್ನು ನಾನು ಬಾಲ್ಯದ ರೂಪದಲ್ಲಿ ನೋಡೇ ಇಲ್ಲ, ನಂಗೆ ನೋಡಬೇಕು ಅಂತ, ಪುಟ್ಟ ರೂಪವನ್ನು ತೋರಿಸು ಅಂತ ಕೇಳ್ತಾಳೆ. ಕೃಷ್ಣ ಆಯಿತು ಅಂತ ತಾನಿರಬೇಕಾದ್ರೆ ತನ್ನೊಂದು ಪುಟ್ಟ ರೂಪ ಅಲ್ಲೇ ಓಡಾಡಿಸ್ತಾ ಇರ್ತಾನೆ. ಈ ಮರೆಯಲ್ಲಿ ಪಕ್ಕದ ಕೋಣೆಯಲ್ಲಿ ಇದ್ದಂತಹ ರುಕ್ಮಿಣಿಯಮ್ಮೆ ನೋಡಿಬಿಡ್ತಾಳೆ, ಕೃಷ್ಣ ಪುಟ್ಟ ರೂಪದಿಂದ ಓಡಾಡ್ತಾರೆ. ತುಂಬ ಖುಷಿಯಾಗುತ್ತೆ ಅವಳಿಗೆ. ಹೆಣ್ಮಕ್ಳಿಗೆ ಸಹಜ ಮಕ್ಕಳು ಅಂದ್ರೆ ಇಷ್ಟ, ಅದರಲ್ಲೂ ಈ ಕೃಷ್ಣನ ಪುಟ್ಟ ರೂಪ ನೋಡಿದಾಗ್ಲಂತ ಅವಳು ಮೈ ಮರೆತು ಬಿಡ್ತಾಳೆ. ಕೃಷ್ಣನ ಹತ್ರ ಆಮೇಲೆ ಹೋಗಿ ಕೇಳ್ತಾಳೆ, ನಾನು ಆ ಪುಟ್ಟ ರೂಪ ನೋಡಿದೆ, ನಂಗೆ ಅದರದ್ದು ಪ್ರತಿರೂಪ ಬೇಕು, ನಂಗೆ ಅದರದ್ದು ಉಪಾಸನೆಗೊಂದು ಮೂರ್ತಿ ಬೇಕು ಅಂತ ಕೇಳ್ತಾಳೆ. ಅದೇ ಯಾಕೆಂದರೆ ಕೃಷ್ಣ ಅದರಲ್ಲಿ ಒಂದು ಕೈಯಲ್ಲಿ ಕಡಗೋಲು, ಒಂದು ಹಗ್ಗ, ಕೌಪಿನ ಹಾಕೊಂಡು ಓಡಾಡ್ತಿದ್ದ. ಅಂಥದ್ದೊಂದು ಪ್ರತಿಮೆ ನನಗೆ ಬೇಕು ಅಂತ ಕೇಳಿದಾಗ ಕೃಷ್ಣ ವಿಶ್ವಕರ್ಮನನ್ನು ಸ್ಮರಣೆ ಮಾಡಿ ಅವನನ್ನು ಕರೆಸ್ಕೊಂಡು ನನ್ನ ಈ ಬಾಲರೂಪವನ್ನು ನೀನು ಚಿಂತಿಸಿ ಅದರ ಪ್ರತಿಕೃತಿಯನ್ನು ಮಾಡಿಕೊಡು ಅಂತ. ಅದಕ್ಕೆ ವಿಶ್ವಕರ್ಮ ಆಯಿತು ಅಂತ ಹೇಳಿ ತಾನು ಅನುಸಂಧಾನ ಮಾಡಿದನ್ನು ರಚಿಸಿಕೊಟ್ಟ. ಕೃಷ್ಣ ಅದನ್ನು ತೆಗೆದು ರುಕ್ಮಿಣಿ ಕೈ ಕೊಟ್ಟ. ರುಕ್ಮಿಣಿ ಅದನ್ನು ತನ್ನ ಆವಾಸ ಸ್ಥಾನದಲ್ಲಿ ಅಂತಃಪುರದಲ್ಲಿ ನಿತ್ಯ ಉಪಾಸನೆ ಮಾಡಿದವಳು. ಹಾಗಾಗಿ ಭೈಷ್ಮೀ ಮಧ್ವಕರಾರ್ಚಿತಂ ಅಂತ ಕೃಷ್ಣನನ್ನು ಸ್ತೋತ್ರ ಮಾಡುವಾಗ ಒಂದು ಮಾತು ಬರುತ್ತೆ, ಭೈಷ್ಮಿ ಅಂದರೆ ರುಕ್ಮಿಣಿ, ಭೈಷ್ಮಿಯಿಂದ ಪೂಜೆಗೊಂಡಂತಹ ಆಕೃತಿ ಇದು ಅಂತ. ಶಿಖಾಬಂಧ ತ್ರಯೋಪೇತಂ ಭೈಷ್ಮಿ ಮಧ್ವಕರಾರ್ಚಿತಂ ಅಂತ ಮಾತು ಬರುತ್ತೆ. ಶಿಖಾಬಂಧ ತ್ರಯೋಪೇತಂ ಅಂತ ಯಾಕೆ ಬಂತು ಅನ್ನೋದನ್ನು ನಾವು ಸ್ವಲ್ಪ ಇದರ ಜೊತೆಗೆ ಯೋಚಿಸ್ಬಿಡೋಣ. ಯಾಕೆಂದರೆ ಬಹಳ ಜನಕ್ಕೆ ಉಡುಪಿಯಲ್ಲಿರುವ ಕೃಷ್ಣ ಕೃಷ್ಣನೇ ಅಲ್ಲ, ಅವನು ಸ್ಕಂದ, ಹಾಗೆ ಹೀಗೆ ಅಂತ ಅವರದ್ದೇ ಆದ ಒಂದು ತಾಂತ್ರಿಕ ಲಕ್ಷಣಗಳನ್ನಿಟ್ಟುಕೊಂಡು ಹೇಳ್ತಾರೆ. ಇಲ್ಲ, ಅವ್ರು ಹೇಳುವಾಗ ಅದಕ್ಕೆಲ್ಲ ಆಧಾರಗಳನ್ನು ಕೊಟ್ಟು ಹೇಳ್ತಾರೆ. ಅವರ ಮೊದಲನೇ ವಾದ ಏನು ಅಂದರೆ, ಆಚಾರ್ಯರು ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಂತ. ಎರಡನೇದು, ಅಲ್ಲಿರುವ ಕೃಷ್ಣನ ಪ್ರತಿಮೆ ಅದು ಕೃಷ್ಣನದ್ದಲ್ಲ, ಯಾಕೆಂದರೆ ತಂತ್ರದ ಲಕ್ಷಣದ ಪ್ರಕಾರ ಕೈಯಲ್ಲಿ ಒಂದು ಕಡಗೋಲು, ಒಂದು ಹಗ್ಗ ಇರುವುದು, ಅದು ಸ್ಕಂದನ ಪ್ರತಿಮೆ ಅಂತ. ಅದಕ್ಕೆ ಹಾಗೊಂದು ಲಕ್ಷಣ ಇದೆ. ಅದಕ್ಕೆ ಅಲ್ಲಿ ನಾನು ಆ ಶಬ್ದವನ್ನು ಬಳಸಿತ್ತು, ಶಿಖಾಬಂಧ ತ್ರಯೋಪೇತಂ ಅಂತ. ಅಲ್ಲಿ
ಆ ಉಳಿದ ಲಕ್ಷಣಗಳು ಹೇಳಿದ್ ಸರಿ. ಆದ್ರೆ 3 ಜುಟ್ಟಿದೆ ಕೃಷ್ಣನಿಗೆ. ಈಗಲೂ ಅಲ್ಲಿ ನೀವು ನೋಡಿದ್ರೆ ಅಭಿಷೇಕ ಮಾಡುವಾಗ ಮೇಲ್ಗಡೆ ವಿಶ್ವರೂಪದ ದರ್ಶನ ಮಾಡುವಾಗ ಕಾಣುತ್ತೆ. ಇಲ್ಲೊಂದು ಜುಟ್ಟು, ಇಲ್ಲೊಂದು ಜುಟ್ಟು, ಮಧ್ಯದಲ್ಲೊಂದು. ಇದು ಕೃಷ್ಣನ ವಿಶೇಷ ಪ್ರತಿಮೆ. ಅವನನ್ನ ಭಾಗವತದಲ್ಲಿ ವರ್ಣನೆ ಮಾಡುವಾಗ ಶಿಖಂಡ ಅಂದ್ರೆ ನವಿಲುಗರಿ, ಶಿಖಂಡಿ ಅಂತ ಅವನಿಗೆ ಹೆಸರು. ನಾವಿವತ್ತು ಆ ಶಿಖಂಡಿ ಶಬ್ದವನ್ನು ಎಲ್ಲೆಲ್ಲೋ ಉಪಯೋಗಿಸ್ತೇವೆ. ಆದರೆ ಶಿಖಂಡಿ ಅನ್ನುವ ಶಬ್ದ ಅದು ವಿಷ್ಣು ಸಹಸ್ರನಾಮದಲ್ಲೂ ಒಂದು ಹೆಸರು ಭಗವಂತನಿಗೆ. ಶಿಖಂಡಿ ಅಂತಂದ್ರೆ ಅಲಂಕಾರಕ್ಕಾಗಿ ನವಿಲುಗರಿಯನ್ನು ಸಿಕ್ಕಿಸಿಕೊಂಡವ ಅಂತ ಅರ್ಥ. ಅವನಿಗೆ ಆ ಜುಟ್ಟು ಹಾಕಿ 3 ಕಡೆ ನವಿಲುಗರಿ ಇಟ್ಟು ಅವನನ್ನ ಅಲಂಕಾರ ಮಾಡ್ತಿದ್ಲಂತೆ ತಾಯಿ. ಅದೇ ರೂಪದಲ್ಲಿ ಅಲ್ಲಿ ಕೃಷ್ಣ ತನ್ನನ್ನ ತೋರಿಸಿದ್ದಾನೆ. ರುಕ್ಮಿಣಿ ಅದನ್ನು ಕೇಳಿದ್ದಾಳೆ. ವಿಶ್ವಕರ್ಮನು ಅದೇ ಪ್ರತಿಮೆಯನ್ನು ಮಾಡಿಕೊಟ್ಟಿದ್ದಾನೆ. ಅದು ಪೂಜೆಗೊಂಡಿದೆ. ಪೂಜೆಗೊಂಡು ಮುಗಿಯುವಾಗ ಅಂದ್ರೆ ಪೂಜೆಗೊಂಡು ಮುಗಿಯುವುದು ಅಂದ್ರೆ ಕೃಷ್ಣ ಅವತಾರದ ಸಮಾಪ್ತಿಯ ಹೊತ್ತಿಗೆ 7 ದಿವಸಗಳಲ್ಲಿ ತಾನು ಪ್ರಭಾಸ ಕ್ಷೇತ್ರದಲ್ಲಿ ಅವತಾರವನ್ನ ಮುಗಿಸಿದ 7ನೇ ದಿನಕ್ಕೆ ದ್ವಾರಕ್ಕೆ ಮುಳುಗುತ್ತೆ ಅಂತ. ಅಂದ್ರೆ ಆ ಪ್ರತಿಮೆ ಮಾಡಿಕೊಟ್ಟು 7 ದಿನ ಆದ್ಮೇಲೆ ಪ್ರತಿಮೆ ಮಾಡಿಕೊಟ್ಟಲ್ಲ, ಪ್ರತಿಮೆ ಮಾಡಿಕೊಟ್ಟು ಎಷ್ಟು ದಿನ ಆಗಿದೆ. ಅಂದ್ರೆ ಈ ರುಕ್ಮಿಣಿ ನಿರಂತರ ಪೂಜೆ ಮಾಡಿದ್ದಾಳೆ, ವರ್ಷಗಳ ಕಾಲ ಪೂಜೆ ಮಾಡಿದ್ದಾಳೆ. ಕೃಷ್ಣ 106 ವರ್ಷಕ್ಕೆ ತನ್ನ ಅವತಾರವನ್ನು ಸಮಾಪ್ತಿ ಮಾಡ್ತಾನೆ. ಅವನು ಹುಟ್ಟಿ 106 ವರ್ಷಕ್ಕೆ. ಆ 106 ವರ್ಷ ಬಂದ ದಿವಸ ಅವನು ಪ್ರಭಾಸ ಕ್ಷೇತ್ರದಲ್ಲಿದ್ದ. ಅಷ್ಟೂ ಜನ ಯಾದವರನ್ನ ಕರ್ಕೊಂಡು ಬಂದಿದ್ದ. ಹೆಣ್ಮಕ್ಳು ಕೆಲವರೆಲ್ಲ ಅಲ್ಲೇ ಉಳ್ಕೊಂಡಿದ್ರು. ಅವರನ್ನ ಅರ್ಜುನನಿಗೆ ಹೇಳಿ, ನೀನು ವಾಪಸ್ಸು ಕರ್ಕೊಂಡು ಹೋಗು ಹಸ್ತಿನಾವತಿಗೆ. ಅದು ನಾನು ಅವತಾರ ಸಮಾಪ್ತಿ ಮಾಡಿದ 7ನೇ ದಿನಕ್ಕೆ ಇಡೀ ದ್ವಾರಕ್ಕೆ ಮುಳುಗಿ ಹೋಗುತ್ತೆ ಅಂತ ಹೇಳಿದ ಸಂದರ್ಭದಲ್ಲಿ ಅದು ಏನೋ ಆಯಿತು, ದ್ವಾರಕ್ಕೆ ಮುಳುಗಿತು. ಮುಳುಗುವ ಹೊತ್ತಿಗೆ ಏನಾಗಿದೆ, ಅದನ್ನ ಅಲ್ಲಿ ಕೃಷ್ಣನ ಓಡಾಡಿದ ಜಾಗದ ಗೋಪಿ ತಲ್ ಅಂತ ಒಂದು ಜಾಗ ಇದೆ. ಆ ಜಾಗದಲ್ಲಿ ಗೋಪಿ ಚಂದನದ ಗೆಡ್ಡೆಗಳನ್ನೆಲ್ಲ ವ್ಯಾಪಾರಿಗಳು ಎಲ್ಲ ಕಡೆಗೆ ಕರ್ಕೊಂಡು ಬರ್ತಾ ಇದ್ರು. ನಮ್ಮ ಇವತ್ತಿನ ಇತಿಹಾಸದಲ್ಲಿ ಭಾರತಕ್ಕೆ ದಾರಿಯನ್ನು ಕಂಡು ಹಿಡಿದ್ರು ಅಂತ ನಾವು ಬೊಬ್ಬೆ ಹೊಡೆಯುವ ವಾಸ್ಕೋ ಡಿ ಗಾಮನಿಗೆ ದಾರಿ ತೋರಿಸೋದು ಇದೇ ಗುಜರಾತಿ. ನಾವು ಆ ಕಥೆಯನ್ನು ಮರ್ತಿರ್ತೇವೆ. ಅವನ ಹಡಗಿಗಿಂತ 10 ಪಟ್ಟು ಅಲ್ಲ, ಅದಕ್ಕಿಂತನೂ ಹೆಚ್ಚು ದೊಡ್ಡ ಹಡಗಿನಲ್ಲಿ ಅವನನ್ನು ಕರ್ಕೊಂಡ್ಬರ್ತಾನೆ. ಅವ್ನು ಕೇಪ್ ಟೌನ್ ಅಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಅಲ್ಲೇ ಅವನ ಡ್ರಾಪ್ ಆಗಿ ಅವನ ನೌಕೆ ಪುಡಿಯಾಗಿ ಹೋಗಿರುತ್ತೆ. ಅಲ್ಲಿಂದ ಕರ್ಕೊಂಡು ಬಂದವನು ಅವನು. ಆದ್ರೆ ಆ ಇತಿಹಾಸವನ್ನು ನಮ್ಮವ್ರು ಹೇಳಲ್ಲ. ಆ ರೀತಿ ದ್ವಾರಕೆಯಿಂದ ಎಲ್ಲ ಕಡೆಗೆ ಬೇರೆ ಬೇರೆ ಕಡೆಗೆ ವ್ಯಾಪಾರಕ್ಕೆ ಗುಜರಾತಿಗಳು ಓಡಾಡ್ತಾ ಇದ್ರು. ಅದರಲ್ಲಿ ಒಂದು ಭಾಗದ ದೋಣಿ ಅಥವಾ ದೊಡ್ಡ ನೌಕೆ ಹಡಗು ಈ ದಕ್ಷಿಣದ ಕೆಳಗೆ ಕನ್ಯಾಕುಮಾರಿಯ ಕಡೆಗೆ ಬರುವ ಹೊತ್ತಿಗೆ ಉಡುಪಿಯ ಪರಿಸರದಲ್ಲಿ ಅಂದ್ರೆ ಕರಾವಳಿಯ ತೀರದಲ್ಲಿ 3 ಪಾಂಡೇಶ್ವರಗಳಿವೆ. ಒಂದು ಪಣಂಬೂರಿನ ಹತ್ರ ಇದೆ ಮಂಗಳೂರಿನಲ್ಲಿ, ಇನ್ನೊಂದು ಮಲ್ಪೆ ಹತ್ರ ಇದೆ, ಇನ್ನೊಂದು ಕುಂದಾಪುರದಲ್ಲಿದೆ. 3 ಪಾಂಡೇಶ್ವರಗಳು. ಈ ಪಾಂಡೇಶ್ವರ ಅಂದ್ರೆ ಪಾಂಡ ಅಂದ್ರೆ ಹಡಗು, ಪೋರ್ಟ್. ಆ ಜಾಗದಲ್ಲಿ ಆ ಹಡಗುಗಳನ್ನ ರಕ್ಷಣೆ ಮಾಡಲಿಕ್ಕೆ ಬಂದರುಗಳ ರಕ್ಷಣೆಗೋಸ್ಕರ ಒಂದು ರುದ್ರದೇವರ ಗುಡಿ ಇರುತ್ತೆ. ಅಲ್ಲಿ ಅವರೆಲ್ಲ ಬಂದು ಕಾಣಿಕೆ ಹಾಕಿ ನಾನು ಬಂದು ಹೋಗಿದ್ದೇನೆ ಅಂತ ಸಾಕ್ಷಿ ಹೇಳಿ ಹೋಗುವಂತ ಒಂದು ಕ್ರಮ ಇವತ್ತಿಗೂ ನೀವು ಅಲ್ಲಿ ನೋಡಿದ್ರೆ ಕಾಣುತ್ತೆ. ಮೀನುಗಾರರಿಗೆ ಅದೊಂದು ರಕ್ಷಣೆಯ ತಾಣ. ಅವರು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಹೊರಡುತ್ತಾರೆ. ಅಂಥ ಒಂದು ಜಾಗದಲ್ಲಿ 3 ಜಾಗದಲ್ಲಿ ಮಧ್ಯದಲ್ಲಿರುವ ಉಡುಪಿಯ ಪಾಂಡೇಶ್ವರದಲ್ಲಿ ಆ ಹಡಗು ಬಿರುಗಾಳಿಗೆ ಸಿಕ್ಕು ಒಡೆದು ಹೋಗಿ ಮುಳುಗಿತು. ಇದನ್ನ ರಘು ಪ್ರಿಯ ತೀರ್ಥರು ಅಂತ, ರಘುವರಿಯರು ರಘುಪ್ರಿಯರು, ನಾನು ಸ್ವಲ್ಪ ಹೆಸರಿನಲ್ಲಿ ಮಿಸ್ ಆದೆ. ಕೂಡಲಿ ಅಲ್ಲಲ್ಲ, ಪಲಿಮಾರು ಮಠದ ಒಬ್ಬರು ಯತಿಗಳು ರಘುವರಿಯರು ಅಂತ ಅನ್ಸುತ್ತೆ ನನಗೆ. ಅವರ ಕೃತಿಯಲ್ಲಿ ಈ ಆಚಾರ್ಯರು ಬಂದ ಇಡೀ ಘಟನೆಯನ್ನು ಅಲ್ಲಿ ಉಲ್ಲೇಖ ಮಾಡುವಾಗ ಅದು ಹಡಗು ಒಡೆದು ಹೋದದ್ರಿಂದ ವಡ ಭಾಂಡ ಈಶ್ವರ, ಪಾಂಡ ಹೋಗಿ ಭಾಂಡ ಆಯ್ತು, ವಡ ಪಾಂಡ ಈಶ್ವರ, ವಡ ಭಾಂಡೇಶ್ವರ ಅಂತ ಆಯ್ತು. ಆ ಜಾಗದಲ್ಲಿ ಒಡೆದು ಹೋದ ಜಾಗಕ್ಕೇನೆ ಹೆಸರು ಬಂದೋಯ್ತು ವಡಭಾಂಡೇಶ್ವರ ಅಂತ. ಇದು ಆಚಾರ್ಯರ ಕಾಲಕ್ಕಿಂತ ಎಷ್ಟೋ ಹಿಂದೆ ನಡೆದು ಹೋದ ಘಟನೆ. ಇದು ಆವತ್ತಿಗೆ ನಡೆದ ಘಟನೆ ಅಲ್ಲ, ದ್ವಾಪರದಲ್ಲೇ ಎಲ್ಲೋ ನಡೆದ ಘಟನೆ. ಆಚಾರ್ಯರು ಬಂದ ಸಮಯಕ್ಕೆ ಅವರಿಗೆ ಒಂದು ಕರೆ, ದ್ವಾರಕೆಯಿಂದ ಬರ್ತಾ ಇದ್ದೇನೆ, ನನ್ನನ್ನು ಕರೆಸ್ಕೋ ಅಂತ. ಅಂದ್ರೆ ನಾನು ಬಂದಿದ್ದೇನೆ, ಪ್ರತಿಷ್ಠೆಗಾಗಿ ನನ್ನನ್ನು ಕರಿ ಅಂತ. ಆಚಾರ್ಯರು ಶಿಷ್ಯರನ್ನು ಕರ್ಕೊಂಡು ನೀವು ಇಲ್ಲೇ ಇರಿ ಅಂತ ಹೇಳಿ ಸೀದಾ ಅಮಾವಾಸ್ಯೆಯ ದಿವಸ, ಸಂಕ್ರಾಂತಿಯ ದಿವಸ, ಮಕರ ಸಂಕ್ರಾಂತಿಯ ದಿವಸ ಸೀದಾ ಹೋಗಿದ್ದಾರೆ. ಹೋಗಿ ಯಾಕೆಂದ್ರೆ ಸಮುದ್ರವನ್ನ ಈ ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಾಂತಿ ಈ ದಿನಗಳಲ್ಲಿ ಬಿಟ್ಟು, ಗ್ರಹಣ ಮೊದಲಾದ ಪರ್ವ ದಿನಗಳಲ್ಲಿ ಬಿಟ್ಟು ಬೇರೆ ದಿನ ಮುಟ್ಟುವ ಕ್ರಮ ಇಲ್ಲ. ಆ ಊರಿನವರಿಗೆ ಇದು ನಿಯಮ. ಈಗ ನೀವು ಒಂದು ವೇಳೆ ಅಕಸ್ಮಾತ್ 2 ದಿವಸಕ್ಕೆಲ್ಲೋ ತೀರ್ಥಕ್ಷೇತ್ರಕ್ಕೆ ದ್ವಾರಕೆಗೆ ಹೋದ್ರಿ, ಅಲ್ಲಿ ನಿಮಗೆ ಸಮುದ್ರ ಸ್ನಾನ ತುಂಬ ವಿಶೇಷ ಅದು, ಆಗ ಮಾಡಬಹುದು.
ತೀರ್ಥಯಾತ್ರೆಗೆ ಬಂದವರಾಗಿ ನೀವು ಒಂದು ದಿವಸ ಬೇರೆ ದಿನ ಇಲ್ಲದೆ ಈ ದಿನಗಳು ಸಿಗದೇ ಇರುವ ಪರ್ವ ಸಂಕಲ್ಪಬದ್ಧವಾಗಿ ಸಂಕಲ್ಪಬದ್ಧವಾಗಿ ಈ ಪರ್ವಕಾಲ ಸಿಗದೇ ಇದ್ರೆ ನೀವು ಮಾಡ್ಬೋದು. ಅದೇ ಊರೊಳಗಿದ್ದು ಸುಮ್ಮನೆ ಸಮುದ್ರಕ್ಕೆ ಮುಳುಗಬಾರದು. ಆಮೇಲೆ ಇದು ಕೇವಲ ಈ ಅನುಷ್ಠಾನಶೀಲರಿಗೆ ಮಾತ್ರ. ಈ ನೀವು ಮೀನುಗಾರರಿಗೆ ಹೀಗೆ ಹೇಳಿದ್ರೆ ಹೇಗೆ, ಅದು ಅವರಿಗೆ ಆ ನಿಯಮಗಳಿಲ್ಲ, ಅವರ ವೃತ್ತಿ, ಅವರ ಜೀವನ ಧರ್ಮ ಅದು. ಹಾಗೆ ಆಚಾರ್ಯರು ಸಂಕ್ರಾಂತಿಯ ಕಾಲದಲ್ಲಿ ಅಲ್ಲಿ ಹೋಗಿ ಮುಳುಗಿ ಅದನ್ನು ಹೊತ್ತು ತಂದಿದ್ದಾರೆ. ಹೊತ್ತು ತಂದ ದಿವಸ ಹಿಂದಿನ ದಿವಸ ಅಲ್ಲಿ ತಂದು ಸಮುದ್ರ ಭಜನೆ ಮಾಡ್ತಾ ಬಂದಿದ್ದಾರೆ. ಮಧ್ವ ಸರೋವರದಲ್ಲಿ ಮುಳುಗಿಸಿದ್ದಾರೆ. ಅದು ವಸುಧಾ ಮಧ್ವ ಸರೋವರ ಅಂತ ಇರಲಿಲ್ಲ ಆಗ ಹೆಸರು, ಅದಕ್ಕೆ ಅನಂತ ಸರೋವರ ಅಂತಿತ್ತು. ಯಾಕೆಂದ್ರೆ ಅದು ಅನಂತಾಸನಕ್ಕೆ ಸಂಬಂಧಪಟ್ಟ ಸರೋವರ. ಅದರ ಇತಿಹಾಸ ನೋಡಿದ್ರೆ ಅದು ಇನ್ನೂ ದೊಡ್ಡದಿತ್ತು ಅಂತ ಹೇಳುತ್ತಾರೆ. ತುಂಬಾ ಇನ್ನೂ ವಿಸ್ತಾರ ಇತ್ತು. ಈಗ ನೋಡುವ ಚಂದ್ರೇಶ್ವರ ಇದೆಯಲ್ಲ, ಅದು ಕೂಡ ಸರೋವರದ್ದೇ ಒಂದು ಭಾಗ ಅಂತ. ಚಂದ್ರಮೌಳೇಶ್ವರ, ಆ ಚಂದ್ರಮೌಳೇಶ್ವರ ಅಷ್ಟೂ ಭಾಗ ಸೇರಿ ಒಂದು ಸರೋವರ ಇತ್ತು. ಕೊನೆಗೆ ಅದು ಚಂದ್ರಮೌಳೇಶ್ವರ ಆಗಬೇಕಾದ ಏನೋ ಒಂದು ಪ್ರಸಂಗ ಬಂದು ಅಲ್ಲಿ ಚಂದ್ರಮೌಳೇಶ್ವರ ಆಮೇಲೆ ನಿರ್ಮಾಣ ಆಯಿತು. ಈಚೆಗೆ ಆಚಾರ್ಯರು ಅದನ್ನು ತಂದು ಅನಂತಾಸನನ ಒಪ್ಪಿಗೆಯನ್ನು ಪಡೆದು, ಯಾಕಂದ್ರೆ ಪ್ರತಿಷ್ಠೆ ಹಡಗು ಮುಳುಗ್ತಾ ಇರತಕ್ಕಂಥ ಸಂದರ್ಭದೊಳಗಡೆ ಅಲ್ಲಿಂದ ಆ ಕೃಷ್ಣ ಪ್ರತಿಮೆಯನ್ನು, ಹೌದು, ಹಡಗು ಮುಳುಗಿ ಎಷ್ಟೋ ದಿನ ಆಗಿತ್ತು, ಆಗೋಗಿತ್ತು. ಸಮುದ್ರದಲ್ಲಿ ಮುಳುಗಿದ್ದ ಕೃಷ್ಣನನ್ನೇ ಎತ್ತಿಕೊಂಡು ಬಂದ್ರು. ಅದು ಗೋಪಿಚಂದ್ರ ಗಡ್ಡೆ ಒಳಗಿತ್ತು ಅನ್ನೋದು ಸರಿ, ಆದ್ರೆ ಒಂದು ಯೋಚನೆ ಮಾಡಬೇಕಾದ್ದು, ಎಷ್ಟೋ ದಿನ ಆದ್ಮೇಲೆ ಉಪ್ಪು ನೀರಿನಲ್ಲಿ ಅದೆಲ್ಲೋ ಇರ್ಬೋದು. ಅಂದ್ರೆ ಅದರ ಈಗ ಹೇಗೆ ದ್ವಾರಕೆಯಲ್ಲಿ ಸ್ಪರ್ಶದಿಂದ ಗೋಪಿಚಂದ್ರ ಗಟ್ಟಿಯಾಗಿತ್ತು ಅಥವಾ ಗಟ್ಟಿಯಾಗಿತ್ತು ಇತ್ತು, ಗಡ್ಡೆ ಇರ್ಲಿಲ್ಲ ಅಂತಿಲ್ಲ. ಆದ್ರೆ ಅದು ಏನೋ 2 ಗಡ್ಡೆ ತಂದ್ರು, ಒಂದು ಬಿತ್ತು, ಇಲ್ಲಿ ಒಡೆದೋಯ್ತು, ಅದು ಅಲ್ಲಿ ಬಿತ್ತು, ಅಲ್ಲಿ ಒಡೆದೋಯ್ತು ಅಂತ ಈ ಕಥೆ ಎಲ್ಲ ಇಲ್ಲ. ಆಚಾರ್ಯರು ಕೃಷ್ಣನನ್ನು ಸೀದಾ ತಗೊಂಡು ಬಂದು ಹುಡುಗರ ಜೊತೆಗೆ ಹಾಡ್ತಾ ಬಂದು ವಾದ್ಯ ಇತ್ಯಾದಿಗಳ ಜೊತೆಗೆ ಮಧ್ವ ಸರೋವರದಲ್ಲಿ ಮುಳುಗಿಸಿ ಮುಟ್ಟಿಟ್ರು. ಆವಾಗ ಹುಡುಗರೇ ಎತ್ತಿ ತಂದಿದ್ರು. ಆಚಾರ್ಯರ ಕೈಯಿಂದ ಇಸ್ಕೊಂಡು ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆ. ನೀವು 40 ವರ್ಷದ ಹಿಂದಿನ ಫೋಟೋ ನೋಡಿದರೆ ಕೃಷ್ಣನದ್ದು, ಆ ಮುಖದಲ್ಲಿ ಎಷ್ಟು ಮಂದಹಾಸ ಮೃದು ಸುಂದರಾನನಂ ಅಂತ ನಾರಾಯಣ ಪಂಡಿತರು ವರ್ಣನೆ ಮಾಡ್ತಾರೆ. ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ 9ನೇ ಸರ್ಗದ 40ರಿಂದ 46ನೇ ಶ್ಲೋಕದ ತನಕ ಕೃಷ್ಣನ ಪ್ರತಿಷ್ಠೆಯ ಬಗ್ಗೆ ಸ್ಪಷ್ಟವಾದ ಮಾತಿದೆ. ಸನ್ಯಧಾಪಯತ್, ಆಸ್ಥಾಪ್ಯ, ಸಂಸ್ಥಾಪ್ಯ, ಈ ಶಬ್ದಗಳು 3-4 ಕಡೆ ಆಚಾರ್ಯರು ಪ್ರತಿಷ್ಠೆ ಮಾಡಿದ್ದನ್ನು ಮತ್ತೆ ನಾರಾಯಣ ಪಂಡಿತರು ಪ್ರಮೇನೋ ಮಾಲಿಕಾ ಅನ್ನುವ ಕೃತಿಯಲ್ಲೂ ಅದನ್ನು ಕಾರ್ಷ್ಣೀಂ ಅರ್ಚಾಂ ಅಚಾಲ್ಯಾಂ, ಯಾರಿಂದಲೂ ಚಲಿಸಲಾಗದ ತ್ರಿದಶಕ ತರುಣೈ, 30 ಹುಡುಗರು ಗಟ್ಟಿಮುಟ್ಟಾದ ಆಚಾರ್ಯರ ಶಿಷ್ಯರು. ಆಚಾರ್ಯರು ಒಂದು ಸರ್ತಿ ಅಲ್ಲಿ ಅಧಿವಾಸ ಅಂತಿದೆ, ಜಲಾಧಿವಾಸ ಅಂತೆಲ್ಲ ಇದೆ, ನೀರಿನಲ್ಲಿ ಮುಳುಗಿಸಿಟ್ಟು ಆಚಾರ್ಯರು ಮುಟ್ಟಿ ಅದರಲ್ಲಿ ಸನ್ನಿಧಾನವನ್ನು ಸಂಕಲ್ಪ ಮಾಡಿದ ಮೇಲೆ 30 ಹುಡುಗರು ಒಟ್ಟಿಗೆ ಬಂದು ಎತ್ತಲಿಕ್ಕೆ ಬಂದರು. ಅದನ್ನು ಎತ್ತಲಿಕ್ಕೆ ಆಗಲಿಲ್ಲಂತೆ. ಹಿಂದಿನ ದಿವಸ ಅವರೇ ಎತ್ಕೊಂಡ್ ಬಂದಿದ್ದಾರೆ. ಅದೇ ಹುಡುಗರು ಮರುದಿವಸ ಕೈ ಹಾಕಿದರೆ ಎತ್ತಲಿಕ್ಕೆ ಆಗಲಿಲ್ಲ. ಆಚಾರ್ಯರು ಲೀಲಯ ಅದನ್ನು ಅತ್ಯಂತ ಆನಂದದಿಂದ ಎತ್ತಿಕೊಂಡು ತಗೊಂಡು ಹೋಗಿ ಕೃಷ್ಣನನ್ನು ಪಶ್ಚಿಮಾಭಿಮುಖವಾಗಿ ಇವತ್ತು ಹೇಗಿದೆಯೋ ಹಾಗೆಯೇ ಪ್ರತಿಷ್ಠಾಪನೆ ಮಾಡಿದರು. ಅದು ನಿಮಗೆ ಹೌದು ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ನೀವು ಆ ಪರಿಸರವನ್ನು ಸರಿಯಾಗಿ ದೃಷ್ಟಿ ನೋಡಬೇಕು. ನೋಡಿದರೆ ನೀವು ಕೃಷ್ಣನಿಗೆ ಹೋದ ತಕ್ಷಣ ಒಂದು ಬಾಗಿಲು ಕಾಣುತ್ತೆ. ಆ ಮಧ್ವ ಸರೋವರದಿಂದ ಮೇಲೆ ಬಂದ ಮುಖಕ್ಕೆ ಒಂದು ಬಾಗಿಲು ಕಾಣುತ್ತೆ, ಸ್ಟ್ರೈಟ್. ಒಂದು ಅಲ್ಲಿ ಚೆನ್ನಕೇಶವನ ಪ್ರತಿಮೆ ಇದೆ, ಒಂದು ಸಣ್ಣ ಕಂಬಿಯಲ್ಲಿ ಒಂದು ಬಾಗಿಲಿದೆ. ಅದು ವಸ್ತುತಃ ಕೃಷ್ಣನಿಗೆ ನೀರು ತರಲಿಕ್ಕೋಸ್ಕರ ತೆಗೆದ ಬಾಗಿಲದು. ಅದು ಒಂದು ದಿವಸ ತೆಗಿತಾರೆ. ಯಾವಾಗ ಅಂದರೆ ಈ ಉದ್ವಾರ್ಚನೆ ಮಾಡುವ ದಿವಸ, ಈ ಪ್ರಥಮ ಏಕಾದಶಿಗಿಂತ ಪೂರ್ವದಲ್ಲಿ ಇಡೀ ಕೃಷ್ಣನ ಆ ಪರಿಸರವನ್ನೆಲ್ಲ ಶುದ್ಧಿ ಮಾಡ್ತಾರೆ. ಎಲ್ಲ ಸ್ವಾಮಿಗಳೇ ಮಾಡಬೇಕಾದ್ದು, ಬರ್ತಾರೆ. ಆವಾಗ ಆ ಬಾಗಿಲು ತೆಗಿತಾರೆ. ಅದು ಬಿಟ್ಟರೆ ಅದು ಬಾಗಿಲು ತೆಗೆಯೋ ಕ್ರಮವೇ ಇಲ್ಲ. ನೀವು ಅದರ ಒಳಗೆ ಹೋದರೆ ಸ್ವಾಮಿಗಳೆಲ್ಲ ತರ್ಪಣಕ್ಕೆ ಕೊಡುವ ಜಾಗ ಅದು. ಅದು ಕೃಷ್ಣ ಇರುವ ಜಾಗ ಅಲ್ಲ. ಒಂದು ವೇಳೆ ನೀವು ಕೃಷ್ಣ ಇರುವ ಜಾಗ ಅಂತ ಹೇಳಿದರೆ ಕೃಷ್ಣ ಈ ಕೋಣೆಯಿಂದ ಭಕ್ತರಿಗೋಸ್ಕರ ಆ ಕೋಣೆಗೆ ಹಾರಬೇಕು. ತಿರುಗಿದ್ದಲ್ಲ ಅದು. ತಿರುಗಿದ್ದಾದ್ರೆ ಅಲ್ಲೇ ಇದ್ದಾನವನು. ಹಾಗಾದ್ರೆ ತಿರುಗಿಲ್ಲ. ಅದೆಲ್ಲ ಒಡೆದದ್ದು ಅನ್ನುವ ಕಥೆ ಒಂದು ವಾದರಾಜರು ಉಲ್ಲೇಖ ಮಾಡ್ತಾರೆ. ಏನು ಅಂದ್ರೆ ಆ ಬಾಗಿಲಿತ್ತದು. ಈ ಕೃಷ್ಣನ ಎದುರುಗಡೆ ಒಂದು ಕಿಂಡಿ ಏನಿತ್ತು ಅದು ಹಾಗೆ ಪ್ರತಿಷ್ಠೆ ಆಗಿದ್ದು. ಹೊರಗಡೆ ಅಲ್ಲಲ್ಲ, ಒಳಗಿದ್ದದ್ದು ಮೊದಲಿಂದನೂ ಹಾಗೆ. ನವಗ್ರಹ ಕಿಂಡಿ. ನವಗ್ರಹ ಅಂದ್ರೆ ಮತ್ತೆ ಈ 9 ಗ್ರಹಗಳು. ನವಗ್ರಹ ಅಂದ್ರೆ ನಮ್ಮ 9 ಗ್ರಹಗಳು. ನವದ್ವಾರೇ ಪುರೇ ದೇಹಿ ನೈವ ಕುರುವನ್ನ ಕಾರ ಎನ್ನಂತ ಕೃಷ್ಣ ಹೇಳ್ತಾನಲ್ಲ, ನಮ್ಮ 9 ದ್ವಾರಗಳು. ಅದರಲ್ಲಿ ಎಲ್ಲದರಲ್ಲೂ ಭಗವಂತನನ್ನು ಕಾಡುವಷ್ಟು ನಮ್ಮ ಶುದ್ಧಿಯನ್ನ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ದು. ಅದು 9 ನಮ್ಮ ದೇಹದ ಛಿದ್ರಗಳನ್ನು ಹೇಳುದು. ಅದು ಹೊರಗೆ ಬಂದದ್ದು ಆಮೇಲೆ. ಹೊರಗೆ ಬಂದದ್ದು ಕನಕದಾಸರು
ಅಲ್ಲಿ ಈಗಲೂ ಅಲ್ಲೊಂದು ಕನಕದಾಸರ ಪ್ರತಿಮೆ ಇರುವ ಒಂದು ಜಾಗ ಇದೆ. ವಸ್ತುತಃ ಅಲ್ಲೊಂದು ಮನೆ ಇತ್ತು. ಆ ಮನೆಯಲ್ಲಿ ನಿರಂತರ ಪಾಠ ಪ್ರವಚನ ಆಗ್ತಾ ಇತ್ತು. ಅಲ್ಲಿ ಬಂದವರನ್ನೆಲ್ಲ ಉಳಿಸ್ಕೊಳ್ಳೋದು ಇರ್ತಿತ್ತು. ಆ ಕನಕದಾಸರು ಅಲ್ಲಿ ಉಳ್ಕೊಂಡು ಅವರು ಪ್ರತಿ ದಿವಸ ಕೃಷ್ಣನನ್ನ ಭಜನೆ ಮಾಡ್ತಿದ್ರು, ಮಾತಾಡ್ತಿದ್ರು, ಒಳಗೆಲ್ಲ ಹೋಗಿ ಬರ್ತಿದ್ರು. ಇವ್ರು ಹೇಳಿದ ಹಾಗೆ ಆ ಸಿನಿಮಾದಲ್ಲಿ ತೋರಿಸಿದ ಹಾಗೆಲ್ಲ ಅಸ್ಪೃಶ್ಯತೆ ಇದೆಲ್ಲ ಸುಮ್ಮನೆ ಕೇವಲ ಕಥೆ. ಆದ್ರೆ ಒಂಚೂರು ದೂರ ಮಡಿ ಅದು ಇದು ಅಂತ ಅವ್ರವ್ರು ಹಾರುವವರು ಎಲ್ಲಾ ಕಾಲದಲ್ಲೂ ಇದ್ದೇ ಇರ್ತಾರೆ. ಎಲ್ರಿಗೂ ಹಾಡ್ತಾರೆ, ಅವ್ರ ಜನಾಂಗದವರಿಗೆ ಹಾಡ್ತಾರೆ. ಅವ್ರು ಇವರನ್ನು ನೋಡಿ ಹಾರುದು ಅಂತಲ್ಲ. ಹಾಗಾಗಿ ಆ ವ್ಯಾಸರಾಯರು ಹೇಗೆ ಕನಕದಾಸರನ್ನು ಚೆನ್ನಾಗಿ ಗಮನಿಸಿದ್ರು, ಹಾಗೆ ವ್ಯಾಧಿರಾಜರು ಕೂಡ ಬಹಳ ಗೌರವದಿಂದ ಅವರನ್ನು ಕಂಡಿದ್ದಾರೆ. ಅದಕ್ಕೆ ಸಾಕ್ಷಿನೇ ಇದು. ಒಂದು ದಿವಸ ರಾತ್ರಿ ಅವರು ಪ್ರತಿ ದಿವಸ ದೇವರಿಗೆ ನೈವೇದ್ಯಕ್ಕೆ ಏನು ಮಾಡ್ತಿದ್ರು ಅಂದರೆ, ಈಗ ನಾವು ಏನು ಕನಕನ ಕಿಂಡಿ ಅಂತ ನೋಡ್ತೇವೆ, ಅದರ ಪಕ್ಕದಲ್ಲೇ ಕೃಷ್ಣನಿಗೆ ನೈವೇದ್ಯವಾಗುವ ಪಾಕಶಾಲೆ ಇದೆ. ಅಲ್ಲಿ ಆ ಪಾಕಶಾಲೆಯಲ್ಲಿ ಅಲ್ಲಿ ಮತ್ತೆ ಕೈಕಾಲು ತೊಳೆಯುವುದು, ಮುಖ ತೊಳೆಯುವುದು ಏನಿಲ್ಲ, ಕೇವಲ ದೇವರ ಪಾತ್ರೆ ಅಥವಾ ಅಲ್ಲಿಯ ಗಂಜಿಯನ್ನು ಬಸಿಯುವ ಜಾಗ ಅದು. ಆ ಬಸಿಯುವ ಜಾಗದಲ್ಲಿ ಅವರು ಗಂಜಿಯನ್ನ ಹಿಡಿದು ತಮ್ಮ ಹತ್ರ ಇದ್ದ ಹಿಟ್ಟನ್ನ ತಟ್ಟಿ ಒಂದು ರೊಟ್ಟಿ ಮಾಡಿ ಕೃಷ್ಣನಿಗೆ ನಿತ್ಯ ಅಂಬಲಿ ನೈವೇದ್ಯ ಮಾಡ್ತಿದ್ರು. ಕನಕದಾಸ ದೇವರ ಪ್ರಸಾದ ಸಿಕ್ತಿತ್ತು ಅಂತ. ಅದು ಅವರು ದಿನ ಅಲ್ಲಿ ಹೊರಗಿಂದನೇ, ಅವರಿಗೆ ಒಳಗಿಂದ ಏನಿದೆ ಅಂತ ಕಾಣ್ತಾನೆ. ಯಾರಿಗೆ ಕಣ್ಣಿಲ್ವೋ ಒಳಗಿಂದ ಅವ್ರಿಗೆ ಬಾಗಿಲು ಬೇಕು. ಅವ್ರಿಗೆ ಒಳಗೆ ಕಣ್ಣಿತ್ತಾದ್ರಿಂದಾಗಿ ಈ ಹೊರಗಿನ ಗೋಡೆ ಅಲ್ಲ ಅವರಿಗೆ. ಆದರೆ ದಾಸರಿಗೆ, ಇವರು ವಾದಿರಾಜರಿಗೆ ಅನ್ನಿಸ್ತು, ಇಷ್ಟು ಶ್ರದ್ಧೆಯಿಂದ ಅವರು ದಿನ ಅಲ್ಲಿಂದ ನಿಂತು ಪೂಜೆ ಮಾಡಿ ನೈವೇದ್ಯ ಮಾಡಿ ದೇವರನ್ನ ಪ್ರೀತಿಸ್ತಾರೆ. ಅದು ಅದಕ್ಕೆ ಸರಿಯಾಗಿ ಒಂದು ಸರ್ತಿ ಜೋರಾಗಿ ಸಿಡ್ಲು ಹೊಡೆದು ಆ ಗೋಡೆಯಲ್ಲಿ ಒಂದು ಬಿರುಕು ಬಿಡ್ತು. ಕರೆಕ್ಟಾಗಿ ಅದು ಕೃಷ್ಣ ಕಾಣುವ ಜಾಗಕ್ಕೇನೆ ಬಿರುಕು ಬಿಟ್ಟು ಅವರಿಗೆ ಕಾಣಲಿಕ್ಕೆ ಸಿಕ್ತು. ಅದು ಅವರಿಗೆ ಯೋಚನೆ ಬಂತು, ಇಷ್ಟು ಚೆನ್ನಾಗಿ ಇಡೀ ಗೋಡೆಯಲ್ಲಿ ಬೇರೆ ಎಲ್ಲೂ ಬಿರುಕು ಬಿಡದೆ ಆ ಜಾಗದಲ್ಲಿ ಒಂದು ಹಾಡೇ ಇದೆ. ಅದೇ ರೀತಿಯಾದ ಯಾಕೆ ಭೂತಾಯಿ ನೀ ಬಿರುಕು ಬಿಟ್ಟೆ ಅಂತ ಏನೋ ಒಂದು ಹಾಡಿದೆ. ಆ ಹಾಡಿನಲ್ಲಿ ಗೋಡೆ ಒಡೆದ ಜಾಗವನ್ನ ವಾದಿರಾಜರು ಕೊನೆಗೆ ಇದನ್ನ ಅವರ ವಿಶೇಷ ಗೌರವದಿಂದ, ಅವರ ಮೇಲಿನ ವಿಶೇಷ ಗೌರವದಿಂದ ಅದನ್ನ ಕಿಂಡಿ ಅಂತ ಮಾಡಿಸಿ ಇದು ಕನಕನ ಕಿಂಡಿ. ಯಾಕೆಂದ್ರೆ ಜಗತ್ತಿನಲ್ಲಿ ಬಹುಶಃ ಎಷ್ಟು ಅದಕ್ಕೆ ನಾಮಕರಣ ಮಾಡಿದೆ ಕನಕನ ಕಿಂಡಿ. ಅವರೇ ಆ ಕಾಲಕ ಕಿಂಡಿಯನ್ನು ಮಾಡಿದ್ದು, ಹೆಸರು ಕೊಟ್ಟದ್ದು ಅದು ಅವರ ಕಾಲದಿಂದ ಬಂದ್ಮೇಲೆ ಜನ ಅದನ್ನ ಕಂಟಿನ್ಯೂ ಮಾಡಿರ್ತಾರೆ. ಮುಂದೆ ಅದು ಗೋಪುರ ಇತ್ತು, ಆಮೇಲೆ ಎಲ್ಲರೂ ಕನಕ ಗೋಪುರ ಅಂತ ಕರ್ಕೊಂಡ್ರು, ಕನಕನ ಕಿಂಡಿಯ ಮೇಲಿರುವ ಗೋಪುರ ಅಂತ. ಆದ್ರೆ ಅದಕ್ಕೆ ಕನಕ ಗೋಪುರ ಅಂತ ಏನು ಹೆಸರು ಇರಲಿಲ್ಲ. ಇಡೀ ನಮ್ಮ ಈ ಕೊರೋನಾ ಟೈಮಲ್ಲಂತೂ ಎಲ್ಲಾ ದೇವಸ್ಥಾನಗಳು ಮುಚ್ಚಿ ಹೋಗ್ಬಿಟ್ಟಿದ್ವು. ಮಾತ್ರ ಕಾಣ್ತಾ ಇದ್ದ ಕೃಷ್ಣ ಮಾತ್ರ 24 ಗಂಟೆ ಎಲ್ರಿಗೂ ದರ್ಶನ ಕೊಡ್ತಾ ಇದ್ದ. ರಥಬೀದಿಯಲ್ಲಿ ನಿಂತ್ರೆ ಅದು ಆ ದೀಪ ಒಳಗಿನಿಂದ ನಂದಾದೀಪ, ಅದು ಆಚಾರ್ಯರು ಅವತ್ತು ಹಚ್ಚಿದ ದೀಪ ಇವತ್ತಿಗೂ ಇನ್ನೂ ಅದನ್ನ ಆರಿಲ್ಲ. 800 ವರ್ಷದಿಂದ ಇವತ್ತಿಗೂ ಅದು ಆರಿಲ್ಲ. ಇದೇ ದೀಪವನ್ನ ಕೊಂಡು ಹೋಗಿ ಬದರಿಯಲ್ಲೂ ಇಟ್ರು ಅಂತ ಅನ್ನೋ ಒಂದು ಇತಿಹಾಸವನ್ನ ಅಲ್ಲಿ ಹೇಳ್ತಾರೆ. ತುಂಬಾ ಕಡೆ ಈ ಉಲ್ಲೇಖ ಬರುತ್ತೆ, ಇಲ್ಲಿಂದ ದೀಪ ತಗೊಂಡು ಹೋದ್ರು ಅಂತ. ಹಾಗೆ ಆಚಾರ್ಯರ ಕಾಲದಿಂದ ಆ ದೀಪದ ಬೆಳಕಿನಲ್ಲಿ ಕೃಷ್ಣನನ್ನು ನೋಡುವಂತಹ ಒಂದು ವಿಶೇಷ ಬಗೆ ವಾದಿರಾಜರ ಕಾಲದಲ್ಲಿ ಸಾರ್ವಜನಿಕರಿಗೆ ಸಿಕ್ತು. ಅಲ್ಲಿ ತನಕ ಒಳಗೆ ಬಂದ್ರೆ ಮಾತ್ರ ಕಾಣಿಸ್ತಿತ್ತು. ಈಗ ಅದು ಬಹುಶಃ ಆ ಕಾಲದಲ್ಲಿ ಇಷ್ಟು ಗಟ್ಟಿಯಾದ ಪೌಳಿ ವ್ಯವಸ್ಥೆಗಳು ಹೇಗಿದ್ವು ಅಂತ ಗೊತ್ತಿಲ್ಲ, ಆದರೆ ಬದಲಾವಣೆಗಳಂತೂ ಆಗಿದೆ. ಆದದ್ದನ್ನು ಈ ಕಿಂಡಿ ಮಾತ್ರ ವಾದಿರಾಜರ ನಂತರ ಅದು ಗಟ್ಟಿಯಾಗಿ ಹಾಗೆ ಉಳಿದು ಬಂತು ಅಂತ ನಮಗೆ ಅರ್ಥ ಆಗುತ್ತೆ. ಹೀಗೆ ಒಂದು ರೀತಿಯಲ್ಲಿ ಕನಕದಾಸರ ಗುರುತನ್ನು ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ ರೀತಿಯಲ್ಲೇ ಉಳಿಸಿ ಕೃಷ್ಣನಿಗೆ ಒಂದು 14 ವಿಶಿಷ್ಟವಾದ ಪೂಜೆಗಳು ನಡೀತವೆ. ಅದಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನು ಮಾಡಿದರು. ಯಾಕೆಂದರೆ ಅದು ಬಾಲಕೃಷ್ಣ. ಶ್ರೀನಿವಾಸ ಅವನು ಗೃಹಸ್ಥ ಕೃಷ್ಣ. ಈ ಅನಂತ ಶಯನ ಪೂರ್ತಿ ಅವನು ಎಲ್ಲ ಜವಾಬ್ದಾರಿ ಮುಗಿದ ಮೇಲೆ ಯೋಗ ನಿದ್ರೆಗೆ ಹೊರಟ ಕೃಷ್ಣ. ಹಾಗಾಗಿ ನಮಗೆ 3 ಥರದ ಕೃಷ್ಣನನ್ನು ನಾವು ಪರಿಚಯ ಮಾಡಿಕೊಂಡ್ರೆ ಅದರಲ್ಲಿ ಬಾಲಕೃಷ್ಣ ಉಡುಪಿಯದ್ದು. ಪಂಡರಾಪುರದ ಕೃಷ್ಣ ಇನ್ನೂ ಚಿಕ್ಕವ, ಇದಕ್ಕಿಂತಲೂ ಇನ್ನೂ ಚಿಕ್ಕವ. ಹೌದು. ಅದರ ನಂತರದಲ್ಲಿ ಇವನು, ಅದರ ನಂತರದಲ್ಲಿ ತಿಮ್ಮಪ್ಪ. ಹೀಗೆ 3 ಜನ ಕೃಷ್ಣರೇ. ಶ್ರೀನಿವಾಸ ಅಂದ್ರೆ ಬೇರೆ ಅವತಾರ ಅಲ್ಲ. ಅದರಿಂದಾಗಿ ಕೃಷ್ಣನ ಈ ಸನ್ನಿಧಾನದಲ್ಲಿ ಅದಕ್ಕೊಂದು ನಿಷ್ಠೆಯಿಂದ ಪೂಜೆ ಆಗಬೇಕು ಅಂತ ಬ್ರಹ್ಮಚಾರಿಗಳನ್ನೇ ಮನಸ್ಸಿನಲ್ಲಿಟ್ಟುಕೊಂಡು, ಅಂದರೆ ಸನ್ಯಾಸ ಬೇಕು ಪ್ರಧಾನವಾಗಿ. ಉಳಿದವರಿಗೆಲ್ಲ ಈಗ ಉಪಾಸನೆ ಮಾಡುವಾಗ ರುಕ್ಮಿಣಿ ಸತ್ಯಭಾಮ ಸಹಿತರಾದ ಕೃಷ್ಣನನ್ನು ಪೂಜೆ ಮಾಡುವ ಕ್ರಮ. ಆದರೆ ಸನ್ಯಾಸಿಗಳಿಗಾಗುವಾಗ ಬಾಲಕೃಷ್ಣನನ್ನು ಕೊಟ್ಟರೆ ಅವರ ಧರ್ಮಕ್ಕೆ ಅದು ವಿಶೇಷ ಫಲವನ್ನು ಕೊಡುತ್ತೆ ಅನ್ನೋ ದೃಷ್ಟಿಯಿಂದ ಆ ಪರಂಪರೆ ಬೆಳೆಯಿತು ಅಂತ ನಾವು ಭಾವಿಸಬಹುದು. ಅಂದ್ರೆ ಆ ಉಡುಪಿಯ ಪ್ರಾಂತದಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿ ಅವರಿಗೆ ಒಂದು ಈ ಮಾತಲ್ಲಿ ಸ್ವಲ್ಪ ಕರೆಕ್ಷನ್ ಏನು ಅಂದ್ರೆ, ಅಷ್ಟಮಠಗಳನ್ನು ಆಚಾರ್ಯರು ಸ್ಥಾಪಿಸಲೇ ಇಲ್ಲ, ಮಾಡಲಿಲ್ಲ. 8 ಸನ್ಯಾಸಿಗಳಿಗೆ ದೀಕ್ಷೆಯನ್ನು ಕೊಟ್ಟರು. ಕಾಲಾಂತರದಲ್ಲಿ ಆ ಸನ್ಯಾಸಿಗಳ ಬದ್ಧತೆ
ಅವರಿಗೆ ಆಗುವಂತಹ ಸಮಸ್ಯೆಗಳು ಅಥವಾ ಅಗತ್ಯಗಳು ಇದನ್ನ ಗಮನಿಸಿ ಅಲ್ಲಲ್ಲಿಯ ರಾಜರು ಅವರಿಗೆ ಉಂಬಳಿ ಕೊಟ್ಟು, ಈಗ ಏನ್ ಹೆಸರು ಬಂದಿದೆ ಅದು ಕೂಡ ಆಚಾರ್ಯ ನಂತರ ಬಂದದ್ದು. ಈಗ ಅದಮಾರು, ಪೇಜಾವರ, ಪಲಿಮಾರು, ಈ 8 ಹೆಸರುಗಳೇನಿದೆ ಇದು ಒಂದೊಂದು ಊರಿನ ಹೆಸರು. ಆ ಊರಿನ ರಾಜರು ಅಥವಾ ಅಲ್ಲಿಯ ಪಾಳೆಗಾರರು ಅವರಿಗೆ ಸ್ಥಳ ಮಾಡಿಕೊಟ್ಟದ್ದು, ಸ್ಥಳ ಮಾಡಿ ಕೊಟ್ರು. ಆಮೇಲೆ ಗುರುತಿಸ್ಲಿಕ್ಕೆ 8 ಜನರನ್ನು ಹೇಗೆ ಗುರುತಿಸುವುದು, ಆ ಊರಿಂದ ಗುರುತಿಸ್ಲಿಕ್ಕೆ ಶುರುವಾಯಿತು. ಆಚಾರ್ಯರ ಕಾಲದಲ್ಲಿ ಯಾವ ಅವರಿಗೆ ಜೋಳಿಗೆ ಮಾತ್ರ ಕೊಟ್ಟದ್ದು, ಪ್ರತಿಮೆಗಳನ್ನು ಕೊಟ್ಟದ್ದು, ಪ್ರತಿಮೆ ಜೋಳಿಗೆ. ಇದನ್ನ ಪಂಚವ ಸಪ್ತ ಸದ್ಮಾನಿ ಗಚ್ಚೇತ್, 5-7 ಮನೆಗಳಿಗೆ ಹೋಗಿ ತಿರಿದು ಉಂಬುವ ಕೆಲಸಕ್ಕೆ ಅವರನ್ನ ಸನ್ಯಾಸ ದೀಕ್ಷೆಗೆ ಅಂತ ಕೊಟ್ಟದ್ದು. ಅದಾಮೇಲೆ ಏನಾಯಿತು ಅಂದ್ರೆ ಓಡಾಡ್ತಾ ಅವರಿಗೊಂದು ನೆಲೆ ಬೇಕಾಗತ್ತಿತ್ತು. ಯಾಕಂದ್ರೆ ಆಶ್ರಯ ಎಲ್ಲ ಕಾಲದಲ್ಲೂ ಒಂದೇ ತರ ಸಿಗುತ್ತೆ ಅಂತ ಹೇಳಿಕ್ ಬರುದಿಲ್ಲ, ಎಲ್ಲರೂ ಅದು ಪೂರ್ವದಲ್ಲಿ ಏನಿತ್ತು ಅಂದ್ರೆ ಕೃಷ್ಣ ಮಠದಲ್ಲೇ 8 ಜನರ ಕೋಣೆಗಳಿದ್ವು ಮೇಲ್ಗಡೆ. ನೀವೀಗ ಚಂದ್ರಶಾಲೆಗೆ ಹೋದ್ರೆ ಎಡಭಾಗಕ್ಕೆ, ಉಪ್ಪರಿಗೆ, ಮೇಲ್ಭಾಗಕ್ಕೆ, ಹೀಗೆ ಎಲ್ಲ ಕಡೆಗೂ ಒಂದು ಕೋಣೆಗಳಿದ್ವು. ಈಗ ಅದೆಲ್ಲ ಹೋಗಿಬಿಟ್ಟಿದೆ. ಆಗ 8 ಮಂದಿ ಬೇರೆ ಜಾಗ ಇರಲಿಲ್ಲ ಅವರಿಗೆ ಉಳ್ಕೊಳ್ಳಿಕ್ಕೆ, ಇದೇ ಜಾಗ. ಆಮೇಲೆ ಅದು ಕಾಲಾಂತರದಲ್ಲಿ ಉಂಬಳಿ ಎಲ್ಲ ಸಿಕ್ಕು ಆ ಕೃಷ್ಣನ ಪರಿಸರದಲ್ಲಿ ಅಂದ್ರೆ ಅನಂತಾಸನನ ರಥಬೀದಿಯ ಪರಿಸರದಲ್ಲೇ 8 ಜಾಗಗಳನ್ನು ಸ್ವೀಕರಿಸಿ, 8 ಜಾಗ ಮಾತ್ರ ಅಲ್ಲ, ಅದು ಗೊತ್ತಾಗುತ್ತೆ ನಮಗೆ ಅಲ್ಲಿ ಬಹಳ ನಂತರದಲ್ಲಿ ಶ್ರೀಪಾದರಾಜರ ಮಠವೂ ಇದೆ, ವ್ಯಾಸರಾಜರ ಮಠವೂ ಇದೆ, ಅಣ್ಣಯ್ಯ ಆಚಾರ್ಯ ಮಠ ಅಂತಿದೆ, ಆಮೇಲೆ ಉತ್ತರಾದಿ ಮಠ ಇದೆ, ರಾಘವೇಂದ್ರ ಮಠ ಇದೆ. ಹೀಗೆ ಎಲ್ಲಾ ಮಠಗಳಿಗೂ ಆ ಅನಂತಾಸನನ ಸನ್ನಿಧಾನದಲ್ಲಿ ಅದೆಲ್ಲ ಆ ಕಾಲಕ್ರಮೇಣದಲ್ಲಿ ಆಮೇಲೆ ಬಂತು. ಅದರ ಮೊದಲು ಈ 8ಕ್ಕೆ ಜಾಗ ಸಿಕ್ತು. ಅದರ ಭಾಗವಾಗಿ ನಾವು ಆ 8 ಹೆಸರನ್ನ ಊರಿನ ಹೆಸರಿನಿಂದ ಪೇಜಾವರ ಮಠ, ಅದಮಾರು ಮಠ, ಕಾಣಿಯೂರು ಮಠ, ಕೃಷ್ಣಾಪುರ ಮಠ, ಸೌದೆ ಮಠ ಆಚಾರ್ಯರು ಮಠಗಳನ್ನು ಕಟ್ಟಿಕೊಟ್ಟಿಲ್ಲ, ಬರೀ ದೀಕ್ಷೆಯನ್ನು ಕೊಟ್ಟರು, ಪ್ರತಿಮೆಯನ್ನು ಕೊಟ್ಟರು, ಅವರಿಗೆ ಉಪಾಸನೆಯ ಅಕ್ಷರಗಳನ್ನು ಕೊಟ್ಟರು. ಅಕಾರ ಉಕಾರ ಮಕಾರ ನಾದದ ಉಪಾಸನೆಯ 4 ರೂಪಗಳೇ ರಾಮ, ಕೃಷ್ಣ, ನರಸಿಂಹ ಮತ್ತು ಭೂವರಾಹ. ಇದು 4 ಇರುವುದು. ಈಗ ಕೃಷ್ಣ ಅಂದ್ರು ವಿಠ್ಠಲನೇ, ಕೃಷ್ಣ ಬೇರೆ ಅಲ್ಲ, ವಿಠ್ಠಲ ಬೇರೆ ಅಲ್ಲ. ಹಾಗಾಗಿ ಕೃಷ್ಣ, ರಾಮ, ನರಸಿಂಹ ಮತ್ತು ಭೂವರಾಹ ಅನ್ನುವ ಓಂಕಾರಕ್ಕೆ ಆ ಉ ಮ ನಾದಕ್ಕೆ ಸಂಬಂಧಪಟ್ಟ ದೇವತೆಗಳನ್ನೇ, ಪ್ರತಿಮೆಗಳನ್ನೇ ಉಪಾಸನೆಗೆ ಕೊಟ್ಟರು. ಆ ಉಪಾಸನೆಯಿಂದ 8 ಅಂದ್ರೆ ವಸ್ತುತಃ 9 ಜನರಿಗೆ ಶಿಷ್ಯತ್ವ ಕೊಟ್ಟಿದ್ದಾರೆ, ಕೇವಲ 8 ಜನ ಅಲ್ಲ. ಅದರಲ್ಲಿ ಪದ್ಮನಾಭ ತೀರ್ಥರು ನಾನು ಉತ್ತರದ ಕಡೆಗೆ ಸಾಕ್ತೇನೆ, ಅದೇ ಅಂದ್ರೆ ಪದ್ಮನಾಭ ತೀರ್ಥರಿಗೆ ಆಶ್ರಮ ಕೊಟ್ಟದ್ದು ಕೂಡ ಮಧ್ವಾಚಾರ್ಯರೇ. ಉಡುಪಿಯಲ್ಲೇ ಕೊಟ್ಟದ್ದು. ಹೌದು. ಉಡುಪಿಯಲ್ಲೇ ಕೊಟ್ಟದ್ದು ಅಂತ ಅಲ್ಲಿ ಸ್ಪಷ್ಟವಾದ ಉಲ್ಲೇಖ ಏನು ಇಲ್ಲ. ಆದ್ರೆ ಒಟ್ಟಿಗಿದ್ರು ಗೊತ್ತಾಗುತ್ತೆ. ಉಡುಪಿಯ ಪ್ರಾಂತದಲ್ಲಿ ಆದ್ರೆ ಅವರು ಶೋಭನ ಭಟ್ಟರು ಅಂತ ಗೋದಾವರಿಯ ತೀರದಲ್ಲಿ ಸಿಕ್ಕಿದವರು. ಹೇಗೆ ಶ್ಯಾಮಶಾಸ್ತ್ರಿಗಳು ಅಂತ ಹೇಳಿ ಕಳಿಂಗ ದೇಶದಲ್ಲಿ ಹೌದು, ಕಳಿಂಗ ದೇಶದಲ್ಲಿ ನರಹರಿ ತೀರ್ಥರು ಸಿಕ್ಕಿದ್ರು, ಹಾಗೆ ಗೋದಾವರಿ ತೀರದಲ್ಲಿ ಶೋಭನ ಭಟ್ಟರು ಸಿಕ್ಕಿದ್ರು. ಅಲ್ಲೇ ದೀಕ್ಷೆ ಕೊಟ್ಟರೋ ಅದೇನು ನಮಗೆ ನೇರ ಉಲ್ಲೇಖ ಇಲ್ಲ. ಆದ್ರೆ ಆಚಾರ್ಯರು ದೀಕ್ಷೆ ಕೊಟ್ಟದ್ದು ಹೌದು. ಆದ್ರೆ ಮೊದಲು ದೀಕ್ಷೆ ಕೊಟ್ಟದ್ದು ನಮಗೆ ಋಷಿಕೇಶ ತೀರ್ಥರಿಗೆ, ಅದು ಗೊತ್ತಾಗುತ್ತೆ ಮಧ್ವ ವಿಜಯದಲ್ಲಿ ಎಲ್ಲರಿಗಿಂತ. ಯಾಕಂದ್ರೆ ಅವರು ಆಚಾರ್ಯರು ಹೋಗುವಲ್ಲೆಲ್ಲ ಹಾಡ್ಲಿಕ್ಕೆ ಋಷಿಕೇಶ ತೀರ್ಥರು, ಆಚಾರ್ಯರು ಉಪನ್ಯಾಸ, ಗಾಯನ, ವಾಚನ ಹಾಗೆ ತುಂಬಾ ಚಂದ ಹಾಡುತ್ತಿದ್ರಂತೆ. ಅದಕ್ಕೆ ಆಚಾರ್ಯರು ಹಾಡ್ಲಿಕ್ಕೆ ಬರ್ತಿತ್ತು. ಆದ್ರೆ ಅವರಿಗೆ ಶಿಷ್ಯನನ್ನ ಅವರ ಸಂಗೀತದ ಹಿನ್ನೆಲೆಯಲ್ಲಿ ಬೆಳೆಸುವ ಉದ್ದೇಶ. ಆ ನಂತರದಲ್ಲಿ ಅನೇಕ ಪದ್ಮನಾಭ ತೀರ್ಥರು, ವಿಷ್ಣು ತೀರ್ಥರು, ರಾಮತೀರ್ಥರು,